ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ಮತ್ತು ನಮ್ಮ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಕಟ್ಕಿ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ. ಮನೆಗೆ ರಾಸನ್ ತರೋಣ ಅಂತೇಳಿ. ಜೊತೆಗೆ ಒಂದು ಜಿಯೋ ಸಿಮ್ ಕೂಡ ತೊಗೋಬೇಕು, ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಬಟ್ ನಮಗೆ ಜಿಯೋ ಸಿಮ್ ಇಲ್ಲಿ ಕರ್ನಾಟಕದವ್ರು ಅಂತ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ, ಯಾಕಂದರೆ ಆಧಾರ್ ಕಾರ್ಡು ನಂದು ಕರ್ನಾಟಕದ ಕಾರಣ. ಸೊ ಅದು ಟ್ರೈ ಮಾಡ್ತೀನಿ, ಅಲ್ಲಿ ಆದಷ್ಟು ಟ್ರೈ ಮಾಡ್ತೀನಿ ವಿಡಿಯೋ ಹಾಕೋಕ್ಕೆ, ನೋಡೋಣ ಏನಾಗುತ್ತೆ. ಸೊ ನಡೀರಿ ತೋರಿಸ್ತೀನಿ ನಿಮಗೆ. ನೋಡ್ಬೋದು ಕ್ಯಾಂಪಸ್ ಏರಿಯಾ ಇದು. ತುಂಬ ಸ್ವಲ್ಪ ರೋಡ್ ಹೊಲಸಿದೆ, ಸ್ವಲ್ಪ ಮುಂದೆ ಚೆನ್ನಾಗಿದೆ, ಬಟ್ ಇಲ್ಲೊಂದು ಸ್ವಲ್ಪ ಕ್ರಾಸಿಂಗ್ ಇರೋದು. ಇವಾಗ ಮುಂದುಗಡೆ ರೋಡ್ ಸರಿಗಿದೆ. ಇದು ನಮ್ಮ ಕ್ಯಾಂಪಸ್ ಔಟ್ ಆಗ್ತೀವಿ ನಾವು. ನೋಡ್ಬೋದು ಇದು ಪಾರ್ಕ್ ರೋಡ್ ಇವಾಗ ಮುಂದೆ ಬರೋದು. ಕಡ್ಕಿ ರೇಂಜ್ ಹಿಲ್ ಪಾರ್ಕ್ ರೋಡ್ ಅಂತ ಕರೀತಾರೆ ಇದಕ್ಕೆ. ಸೊ ಇಲ್ಲಿಂದ ನಾವು ಇವಾಗ ಕಡ್ಕಿಗೆ ಹೋಗ್ತಾ ಇದ್ದೀವಿ. ಜೊತೆಗೆ ಇಲ್ಲಿ ಪಕ್ಕದಲ್ಲೇ, ನಮ್ಮ ಪಕ್ಕದಲ್ಲೇ ರಿಟೈರ್ಮೆಂಟ್ ಆದವ್ರಿಗೆ ಇದು ರಿಟೈರ್ಮೆಂಟ್ ಡಿಸೇಬಿಲಿಟಿ ಸೋಲ್ಜರ್ಸ್ಗೋಸ್ಕರ ಇದು ಮಾಡಿರೋದು, PRC ಅಂತೇಳಿ. ಆಮೇಲೆ ಇದ್ರ ಪಕ್ಕದಲ್ಲೇ ದೇವಿ ಕಾಳಿಬಾರ್ ಮಂದಿರ ಅಂತೇಳಿದು. ಆಮೇಲೆ ಅದ್ರ ಪಕ್ಕದಲ್ಲಿ ಇರೋದೇ ಅಯ್ಯಪ್ಪ ಟೆಂಪಲ್ಲು. ಸೊ ಇದ್ರ ನಂತರ ಅವಂದ್ ರೋಡ್ ಹತ್ತುತ್ತೆ ನಮಗೆ. ಅವಂದ್ ರೋಡ್ ಅಂತ ಕರೀತಾರೆ ಇಲ್ಲಿ ಮುಂದೆ. ಇದು ಅಯ್ಯಪ್ಪ ಟೆಂಪಲ್ಲು. ಸ್ವಲ್ಪ ಮುಂದೆ ಹೋದರೆ ಇದು ಇಲ್ಲಿ ಬಂತಲ್ಲ ಕ್ರಾಸಿಂಗ್ ರೋಡು. ಲೆಫ್ಟಿಗೆ ಹೋದರೆ ಅವಂದ್ ರೋಡಿಗೆ ಹೋಗ್ತದೆ. ರೈಟ್ಗೆ ಹೋಗ್ಬೇಕು ನಾವು ಇವಾಗ ಪುನಃ ಸಿಟಿ ಒಳಗಡೆ. ಬಟ್ ಪುನಃ ಸಿಟಿಗೆ ಹೋಗ್ತಾ ಇಲ್ಲ ಸ್ನೇಹಿತರೆ, ಇವತ್ತು ನಾವು ಕಡ್ಕಿ ಮಾರ್ಕೆಟ್ಗೆ ಹೋಗ್ತಾ ಇದ್ದೇವೆ. ಸೊ ನಮ್ಮ ಕ್ಯಾಂಪಸ್ಸಿಂದ ಕಡ್ಕಿ ಮಾರ್ಕೆಟ್ಗೆ ಹೋಗ್ತಾಯಿದ್ವಿ. ಇದು ಪುನಃ ಸಿಟಿಗೆ ಹೋಗೋ ರೋಡಿಗೆ ಬರುತ್ತೆ. ಸೊ ನೋಡ್ಬೋದು ಮುಂದುಗಡೆ ಮೆಟ್ರೋ ಬ್ರಿಡ್ಜ್ ಇದೆ, ಅದರ ಕೆಳಗಡೆಯಿಂದ ನಾವು ಆ ರೈಲ್ವೆ ಬ್ರಿಡ್ಜು ಕ್ರಾಸ್ ಮಾಡ್ತೀವಿ. ಪುನಃ ಕಡ್ಕಿ ರೈಲ್ವೆ ಬ್ರಿಡ್ಜು, ಆಮೇಲೆ ಕಡ್ಕಿ ಮೆಟ್ರೋ ಸ್ಟೇಷನ್ ಇದೇ ರೋಡಲ್ಲೇ ಬರೋದು. ಸೊ ಇವಾಗ ನಾವು ಬ್ರಿಡ್ಜ್ ಕೆಳಗಡೆ ಹೋಗ್ತಾ ಇದ್ದೀವಿ. ಇನ್ನು ಈ ಬ್ರಿಡ್ಜ್ ಪಾರ್ ಮಾಡ್ತಿದ್ದಂಗೆ ನಮ್ಮ ಮುಂದುಗಡೆ ಸಿಗೋದೇ ಪುನಾ ಟು ಮುಂಬೈ ರೋಡು. ಸೊ ಇದರಲ್ಲಿ ಸಿಕ್ಕಾಪಟ್ಟೆ ಹೆವಿ ವೆಹಿಕಲ್ಸ್ ಓಡಾಡ್ತವೆ, ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮು. ಸೊ ಇಲ್ಲಿ ಗಾಡಿ ಓಡಿಸೋದು ಹೆಂಗಪ್ಪ ಅಂದ್ರೆ ಕಷ್ಟನೇ. ಅದರಲ್ಲಿ ನನ್ನಂಥವ್ರಿಗೆ ಹ್ಯಾಂಡಿಕ್ಯಾಪ್ಟ್ಗಳಿಗೆ ಓಡಿಸೋದಂದ್ರೆ ತುಂಬಾ, ಬಟ್ ನಾನು ಏನೋ ಸ್ವಲ್ಪ ಪ್ರಾಕ್ಟೀಸ್ ಇರೋದ ಕಾರಣ ಓಡಿಸ್ತಾ ಇದ್ದೀನಿ. ಸೊ ನೋಡ್ಬೋದು ಗಾಡಿಗಳೆಲ್ಲ ಓಡಾಡ್ತಾ ಇದ್ದಾವೆ. ಈಗ ಮುಂದೆ ಮೆಟ್ರೋ ಸ್ಟೇಷನ್ ರೆಡಿ ಆಗ್ತದೆ, ಇನ್ನೂ ಆಗಿಲ್ಲ ಕಡ್ಕಿದು. ಪಕ್ಕದಲ್ಲೇ ರೈಲ್ವೆ ಸ್ಟೇಷನ್ ಇದೆ, ಅದು ಈ ಸೈಡ್. ಇದು ಕಡ್ಕಿ ರೈಲ್ವೆ ಸ್ಟೇಷನು. ಇಲ್ಲೆಲ್ಲ ಹೊಸ ಗಾಡಿ ಲೋಡಿಂಗ್ ಆಗುತ್ತೆ ಮಹೀಂದ್ರದು. ಸೊ ಇದು ಮೆಟ್ರೋ ಸ್ಟೇಷನ್ ಕಡ್ಕಿದು. ಇದ್ರ ಮುಂದ್ಗಡೆನೇ ನಾವು ರೈಟಿಗೆ ಹೋಗ್ಬೇಕು ಕಡ್ಕಿಗೆ ಹೋಗ್ಬೇಕಾದ್ರೆ. ಸೊ ಟ್ರಾಫಿಕ್ ಜಾಸ್ತಿ ಇರೋದ್ರಿಂದ ಸ್ಲೋಗಿ ಹೋಗ್ತಾ ಇದ್ದೀವಿ, ಬಿಸಿಲು ಜಾಸ್ತಿ. ಇವಾಗ ಮೆಟ್ರೋ ಸ್ಟೇಷನ್ ಇದು ಇನ್ನೂ ರೆಡಿ ಆಗಿಲ್ಲ. ಇಲ್ಲಿ ನೋಡ್ಬೇಕು ಸ್ನೇಹಿತರೆ, ಇದೇ ಇವಾಗ ನಾವು ಕಡ್ಕಿಗೆ ಹೋಗೋ ರೋಡು. ಇಲ್ಲಿ ರೈಟ್ ಸೈಡಿಗೆ ಹೋದರೆ ಕಡ್ಕಿ ಸ್ಟೇಷನ್ ಹೋಗ್ತೀವಿ. ಬಟ್ ಇಲ್ಲಿ ಗಾಡಿ ತೆಗಿಯೋದಂದರೆ ದೊಡ್ಡ ಕಷ್ಟ, ಯಾಕಂದರೆ ಇಲ್ಲಿ ಆಕ್ಸಿಡೆಂಟ್ ಜಾಸ್ತಿ. ಇನ್ನೂ ಸಿಗ್ನಲ್ ಹಾಕಿಲ್ಲ, ಹಾಗಾಗಿ ಗಾಡಿಯವ್ರು ಯಾರೂ ಸ್ಟಾಪ್ ಮಾಡಲ್ಲ. ನೋಡ್ಬೋದು ಹೆಂಗೆಲ್ಲ ಮುಂದ್ಗಡೆ ಹೆಂಗೆ ಬರ್ತಾರೆ, ಟ್ರಕ್ದವ್ರು ಯಾವ ಥರ ಕ್ರಾಸ್ ಮಾಡ್ತಾರೆ. ಸೊ ಇಲ್ಲಿ ಗಾಡಿ ತೆಗೆಯೋದಂದರೆ ಒಂದು ದೊಡ್ಡ ರಾಮಾಯಣ. ಸೊ ಮುಂದ್ಗಡೆಯವ್ರೂ ನಿಲ್ಲೋದಿಲ್ಲ, ಈ ಕಡೆಯಿಂದವರು ಬರೋರು ನಿಲ್ಲಲ್ಲ, ಕ್ರಾಸಿಂಗ್ ಮಾಡೋದೇ ಕಷ್ಟ. ಸೊ ಇವಾಗ ನಾವು ಕಡ್ಕಿ ರೋಡಿಗೆ ಬಿದ್ದಾಯಿತು. ಸೊ ಇಲ್ಲಿಂದ ಕಡ್ಕಿ 1 ಕಿಲೋಮೀಟ್ರು. ಈಗ ನಾವು ಕಡ್ಕಿ ರೋಡಿಗೆ ಹೋಗ್ತಾ ಇದ್ದೀವಿ. ಅಕ್ಕಪಕ್ಕ ಎರಡೂ ಸೈಡು ನಮ್ಮ ಮಿಲ್ಟ್ರಿ ಕ್ಯಾಂಪಸ್ ಏರಿಯಾನೇ. ಬಟ್ ಆದರೆ ಮಾರ್ಕೆಟ್ ಇರೋದು ಮಿಲ್ಟ್ರಿ ಕ್ಯಾಂಪಸ್ ಏರಿಯಾದಲ್ಲೇ, ಕಡ್ಕಿ ಬಜಾರು. ಆದರೆ ಅದಕ್ಕೆ ಕಡ್ಕಿ ಮಾರ್ಕೆಟ್ ಅಂತ ಕರೀತಾರೆ. ಸೊ ಇವಾಗ ನಾವು ಕಡ್ಕಿ ಮಾರ್ಕೆಟ್ ಮುಂದುಗಡೆ ಮತ್ತೆ ಕ್ರಾಸ್ ರೋಡ್ ಬರುತ್ತೆ. ಕ್ರಾಸ್ ರೋಡಲ್ಲಿ ಸ್ವಲ್ಪ ಲೈಟ್ ರೈಟ್ ಹೊಡೆದ್ರೆ ಮುಂದೋಗಿ ಮತ್ತೆ ಒಂದು ಲೆಫ್ಟ್ ಹೊಡ್ಕೊಂಡ್ರೆ ನಾವು ಮಾರ್ಕೆಟ್ ಒಳಗೆ ಎಂಟ್ರಿ ಆಗ್ತೀವಿ. ಸೊ ನೋಡ್ಬೋದು ಇವಾಗ ರೈಟ್ ಬಂತು, ರೋಡ್ ಬಂತು. ಈ ರೋಡಿಗೆ ನಾನು ರೈಟ್ ಹೋಗ್ತಾ ಇದ್ದೀನಿ. ಸೊ ಇಲ್ಲಿಂದ ನಾನು ಮುಂದೆ ಹೋಗಿ ಮತ್ತೆ ಲೆಫ್ಟಿಗೆ ಟರ್ನ್ ಮಾಡಿದ್ರೆ ಕಡ್ಕಿ ಮಾರ್ಕೆಟ್ ಎಂಟ್ರಿ ಆಗ್ತೀವಿ. ಇವಾಗ ನೋಡಿ ರೈಟ್ ಹೋಗ್ತಾ ಇದ್ದೀನಿ. ತುಂಬ ಕಷ್ಟ ಇಲ್ಲೆಲ್ಲ ಗಾಡಿ ಓಡಿಸೋದು, ಆದರೂ ಓಡಿಸ್ಬೇಕಲ್ಲ, ಇನ್ನೇನು ಮಾಡೋಕ್ಕಾಗುತ್ತೆ. ಈಗ ಸ್ನೇಹಿತರೆ ಇಲ್ಲಿ ಸ್ವಲ್ಪ ಲೆಫ್ಟ್ ತೊಗೋತಾ ಇದ್ದೀನಿ ನೋಡಿ, ಇದೇ ಕಡ್ಕಿ ಮಾರ್ಕೆಟ್ ಎಂಟ್ರೀಸ್. ಇಲ್ಲಿಂದ ಎಂಟ್ರಿ ಆದರೆ ಇದು ಮುಂದುಗಡೆ ಪೂರ ಮಾರ್ಕೆಟ್ ಇದು. ಸೊ ಸಸ್ತ ಇದೆ ಹಂಗಂತೇಳಿ, ಏನು ಪೂರ ಸಸ್ತನೂ ಅಲ್ಲ, ಮಾಡ್ಬೋದು, ಒಳ್ಳೆಯ ಮಾರ್ಕೆಟು. ಆಮೇಲೆ ಮಾರ್ಜಿನ್ ಮಾಡ್ಬೋದು. ಸೊ ಇದು ಕಡ್ಕಿ ಮಾರ್ಕೆಟು. ಪಾರ್ಕಿಂಗ್ ಜಾಗನೇ ಇಲ್ಲ ಸ್ನೇಹಿತರೆ, ಬೈಕ್ದವ್ರು ನಿಲ್ಲಿಸ್ಬೋದು, ಆದರೆ ಕಾರ್ಗಳಿಗೆ ಬಿಲ್ಕುಲ್ ಇಲ್ಲಿ ಪಾರ್ಕಿಂಗ್ ಇಲ್ಲ. ಆದರೆ ನಾವು ಇವಾಗ ಪಾರ್ಕಿಂಗ್ ಮಾಡ್ತಾ ಇರೋದು ಪೊಲೀಸ್ ಕ್ವಾರ್ಟರ್ಸ್ ಲೈನ್ನಲ್ಲಿ ನಾವು ಮಿಲ್ಟ್ರಿಯವರಿಗೆ ಇರೋ ಕಾರಣಕ್ಕೋಸ್ಕರ ಅವ್ರು ಏನು ಅಬ್ಜೆಕ್ಷನ್ ಮಾಡಲ್ಲ. ಸೊ ನಾನು ಪಾರ್ಕಿಂಗ್ ಅಲ್ಲೇ ಮಾಡೋದು, ಯಾಕಂದರೆ ಇವಾಗ ನಾನು ಇಳಿದು ನಾನು ಹೇಳಿದ್ನಲ್ಲ ನಿಮ್ಗಾಗಲೇ ಜಿಯೋ ಸಿಮ್ ತೊಗೋಬೇಕಂತ ಪ್ರಯತ್ನ ಪಡ್ತಾಯಿದ್ದೀನಿ ಅಂತೇಳಿ. ಅದಕ್ಕೋಸ್ಕರ ನಾನು ಹೋಗ್ಬೇಕಾಗಿದೆ, ಇಲ್ಲಾಂದರೆ ನಾನು ಹೋಗೋಕ್ಕೆ ಇಷ್ಟನೇ ಇರಲಿಲ್ಲ. ಬಿಸಿಲು ಜಾಸ್ತಿ ಇದೆ. ಸೊ ಇದೇ ಕ್ವಾರ್ಟರ್ಸ್ ಏರಿಯಾ. ಇದರಲ್ಲಿ ನೋಡ್ಬೋದು ಮುಂದುಗಡೆ ಪಾರ್ಕಿಂಗ್ ಏರಿಯಾ ಇದೆ. ಇದು ಓನ್ಲಿ ಅವ್ರ ಕ್ವಾರ್ಟರ್ಸ್ದವ್ರಿಗೆ ಪಾರ್ಕಿಂಗ್ಗೋಸ್ಕರ ಮಾಡಿರೋ ಜಾಗ. ಇವ್ರು ಯಾರು ಬೇರೆದವ್ರು ಪಾರ್ಕಿಂಗ್ ಮಾಡೋಕ್ಕೆ ಬಿಡಲ್ಲ, ನಾವು ಹೇಳ್ಕೊಬೇಕು. ಸ್ವಲ್ಪ ಸ್ನೇಹಿತರೆ ಶಾಪಿಂಗ್ನು ಮಾಡಾಯಿತು, ನಿಮಗೆ ವಿಡಿಯೋ ಮಾಡಿ ಹಾಕೋಕ್ಕಾಗಲಿಲ್ಲ. ನಾನು ಮನೆಗೆಲ್ಲ ಸಬ್ಜಿನೂ ಖರೀದಿ ಮಾಡಿದ್ವಿ, ಕಾಯಿಪಲ್ಯ, ಆಮೇಲೆ ಸಿಮ್ಮು ತೊಗೊಂಡೆ. ಬಟ್ ಇಲ್ಲಿ ನನಗೆ ವಿಡಿಯೋ ಮಾಡೋಕ್ಕೆ ಇಷ್ಟ ಆಗಲಿಲ್ಲ, ಯಾಕಂದರೆ ಬಿಸಿಲು ಜಾಸ್ತಿ ಇತ್ತು. ಹಾಗಾಗಿ ಅದು ನನಗೆ ತಡೆಯಲು ಬರಲಿಲ್ಲ. ಸೊ ಎಲ್ಲ ಆಗಿಂದ ಮತ್ತೆ ನಾನು ಗಾಡಿಯಾಗ ಕೂತ್ಕೊಂಡು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸಾರಿ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ ಮಾರ್ಕೆಟ್ಗಳಲ್ಲಿ.
ಬಟ್ ಇವಾಗ ನಮ್ಮ ಮಿಸ್ಸಸ್ ಇನ್ನೂ ಬಂದಿಲ್ಲ, ಹೋಗಿದ್ದಾರೆ ಅವ್ರು ಸಾಮಾನು ತರೋಕೆ ಇನ್ನೊಂದು ಸ್ವಲ್ಪ ಹೊತ್ತು. ಅದಕ್ಕೋಸ್ಕರ ನಾನು ಗಾಡಿಯಾಗ ಕೂತಿದ್ದೀನಿ. ಸೊ ಇವಾಗ ಬಂದರು, ನಮ್ಮ ಮಿಸ್ಸಸ್ ಬಂದಾಯಿತು. ಈಗ ಮತ್ತೆ ನಾವು ಕಡ್ಕಿಯಿಂದ ಮಾರ್ಚ್ ಅಪ್ ಹೋಗ್ತಾಯಿದ್ದೀವಿ ನಾವು ನಮ್ಮ ಕ್ವಾರ್ಟರ್ಸ್ಗೆ. ಸೊ ಇದು ಕಡ್ಕಿ ಮಾರ್ಕೆಟಿಂದ ಔಟ್ ಆಗ್ತಾಯಿದ್ದೀವಿ. ಮಾರ್ಕೆಟು, ಆಮೇಲೆ ಈ ಸೈಡ್ ಟ್ಯಾಕ್ಸಿ ಲೈನು, ಗಾಡಿ ನಿಲ್ಲಕ್ಕೆ ಜಾಗ ಇಲ್ಲ, ಹೋಗೋಕ್ಕೂ ಜಾಗ ಇಲ್ಲ. ನೋಡ್ಬೋದು ನನ್ನ ರೈಟ್ ಸೈಡಿಗೆ ಇದು ಮಾರ್ಕೆಟ್ ಲೈನ್. ಇದು ಬಟ್ಟೆಗಳೆಲ್ಲ ಸ್ವಲ್ಪ ಚೀಪಲ್ಲಿ ಸಿಗುತ್ತೆ. ಸೊ ಮುಂದುಗಡೆ ನೋಡ್ಬೋದು ನೀವು, ಯಾರು ನೋಡಿದ್ರೂ ಸರಿಯಿಲ್ಲ ಸ್ನೇಹಿತರೆ, ಏನು ಮಾಡಿದ್ರೂ ಸರಿಯಿಲ್ಲ ಜನ ಮಾರ್ಕೆಟು. ಸೊ ನಾವು ಇಲ್ಲಿ ಹುಷಾರಾಗಿ ಗಾಡಿ ಒಯ್ಯಬೇಕು. ಟಚ್ ಆದರೆ ಮಾತ್ರ ಬಿಡೋದಿಲ್ಲ. ಅವ್ರೇನು ನೋಡೋದಿಲ್ಲ, ಮುಂಚೆ ಹೊಡಿತಾರೆ, ಆಮೇಲೆ ವಿಚಾರ ಮಾಡ್ತಾರೆ. ಸೊ ಇದಕ್ಕೆ ಮುಂಚೆನೇ ನಾವು ನಮ್ಮ ನಿಗದಲ್ಲಿ ಇರಬೇಕು. ನೋಡ್ಬೋದು ನಮ್ಮ ಕರ್ನಾಟಕ ಬಸ್ ಕೂಡ ಸ್ನೇಹಿತರೆ ಇಲ್ಲಿ ಕಾಣುತ್ತೆ ನಿಮಗೆ ಇದು ನಮ್ಮ ಕರ್ನಾಟಕ ಗುಲ್ಬರ್ಗ ಡಿಪೋ ಬಸ್ಸು. ಆಮೇಲೆ ನಾನು ಅದೇ ರೋಡಲ್ಲಿ ಹೋಗ್ತಾಯಿದ್ದೀನಿ, ನಿಮಗೆ ತೋರಿಸ್ಬೇಕಂದ್ರೆ ಬಟ್ ಗಾಡಿ ಜಾಸ್ತಿ ಇರೋ ಕಾರಣ ಬಸ್ ಪಾಸ್ ಆಯಿತು. ಇದು ನಾವು ರೇಂಜ್ ಹಿಲ್ಗೆ ಹೋಗ್ತಾಯಿದ್ದೀವಿ ಇವಾಗ ನಮ್ಮ ಕ್ವಾರ್ಟರ್ಸ್ ಏರಿಯಾಗೆ. ಇದು ಎಲ್ಲ ಆರ್ಮಿ ಏರಿಯಾ, ಆ್ಯಕ್ಚುಲಿ ಎರಡು ಸೈಡ್ ಇರೋದು. ಇದು ಆರ್ಮಿ ಸ್ಕೂಲು, ಈ ಸೈಡ್ ಗೇಟ್ ಕಾಣ್ತಾ ಇರೋದು. ಇವಾಗ ನಾವು ರೇಂಜ್ ಹಿಲ್ಗೆ ಹೋಗ್ತಾಯಿದ್ದೀವಿ. ಮುಂದೆ ಮತ್ತೆ ಆಗಲೇ ಬಂದಿವಲ್ಲ ಮುಂಬೈ ಟು ಪುನಾ ಅಂತ ಹೇಳಿದ್ನಲ್ಲ, ಆ ರೋಡ್ ಮತ್ತೆ ಇದಕ್ಕೆ ಟಚ್ ಆಗುತ್ತೆ. ನಾವು ಆ ರೋಡ್ ಕ್ರಾಸ್ ಮಾಡಬೇಕು. ಸೊ ಆ ರೋಡ್ ಕ್ರಾಸ್ ಮಾಡಿದ್ರೆ ನಾವು ನಮ್ಮ ಕ್ವಾರ್ಟರ್ಸ್ ಲೈನ್ಗೆ ಹೋಗ್ತೀವಿ. ಮತ್ತು ಇನ್ನೊಂದು ಸ್ವಲ್ಪ ಶಾಪಿಂಗ್ ಇದೆ. ಮತ್ತೆ ಕರ್ನಾಟಕ ಬಸ್ ಬಂತು ನೋಡ್ರಿ ಸ್ನೇಹಿತರೆ ನಿಮ್ಮ ಮುಂದೆ. ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ ಸ್ನೇಹಿತರೆ ಇಲ್ಲಿ, ಯಾಕಂದರೆ ಮುಂಬೈ ರೋಡ್ ಇರೋದ ಕಾರಣ ಕ್ರಾಸಿಂಗ್ ರೋಡ್ ಇರುತ್ತೆ, ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮು. ಸಿಗ್ನಲ್ ಇದೆ, ಬಟ್ ಹಂಗಾಗಿ ಮೇನ್ ರೋಡಿಗೆ ಜಾಸ್ತಿ ಸಿಗ್ನಲ್ ಕಮ್ಮಿ ಇರುತ್ತೆ, ಕ್ರಾಸ್ ರೋಡಿಂಗೆ ಸಿಗ್ನಲ್ ಟೈಮ್ ಕಮ್ಮಿ ಇರುತ್ತೆ. ಸೊ ನೋಡ್ಬೋದು ಇವಾಗ ಇಲ್ಲೇ ಲೆಫ್ಟಿಗೆ ಹೋದರೆ ಪುನಃ ಎಂಟ್ರಿ ಅದೇನು ಟಾಟಾ TT ಹೋಗ್ತದೆ, ಪುನಃ ಎಂಟ್ರಿ ಆಯಿತು. ಸರ್ ನಾವು ಇವಾಗ ರೇಂಜ್ ಹಿಲ್ಗೆ ಹೋಗ್ಬೇಕು. ಇವಾಗ ನಾವು ರೇಂಜ್ ಹಿಲ್ ಹೋಗ್ತಾಯಿದ್ದೀವಿ ಸ್ನೇಹಿತರೆ, ನೋಡ್ಬೋದು ನೀವು. ಆಗಲೇ ನಾವು ಬೆಳಗ್ಗೆ ಆಗಲೇ ತೋರಿಸಿದ್ಮೇಲೆ ನಿಮ್ಗೆ ಬರ್ಬೇಕಾದ್ರೆ ಆ ರೋಡಲ್ಲಿ ಮತ್ತೆ ರಿಟರ್ನ್ ಒಳಗೆ ಎಂಟ್ರಿ ಆಗ್ತಾಯಿದ್ದೀವಿ. ಸೊ ಈ ಎರಡರ ಮಧ್ಯೆ ರೋಡ್ ಇರೋದೇ ಮುಂಬೈ ಟು ಪುನಾ ಹೈವೇ. ಸೊ ನೋಡಿದ್ರಲ್ಲ, ಈ ಬ್ರಿಡ್ಜ್ ಕೆಳಗಡೆ ಬಂದಿದ್ದೀವಿ. ಬರಬೇಕಾದ್ರೆ ಆ ಕಡೆಯಿಂದ ಬಂದ್ವಿ. ಸರಿ, ಸ್ವಲ್ಪ ನಮ್ಗೆ ಇನ್ನೂ ಸ್ವಲ್ಪ ಶಾಪಿಂಗ್ ಇರೋ ಕಾರಣ ನಾನು ಇವಾಗ ಲೆಫ್ಟಿಗೆ ಹೋಗ್ತಾಯಿದ್ದೀನಿ ಸ್ನೇಹಿತರೆ. ಇಲ್ಲೊಂದು ಚೂರು ಸಾಮಾನು ತೊಗೊಂಡ್ಬಿಟ್ಟು ನಾವು ಮತ್ತೆ ಕ್ವಾರ್ಟರ್ಸ್ಗೆ ಹೋಗ್ತಾಯಿದ್ದೀವಿ. ಅದಕ್ಕೋಸ್ಕರ ಇದು ಮಾರ್ಕೆಟ್, ಇಲ್ಲೊಂದು ಚಿಕ್ಕ ಮಾರ್ಕೆಟ್ ಇದೆ, ಒಂದು ಸ್ವಲ್ಪ ರೇಷನ್ ಗೀಸನ್ ಬೇಕಾದರೆ. ಸೊ ನೋಡ್ಬೋದು ಇಲ್ಲಿ ಗಾಡಿ ಸಿಕ್ಕಾಪಟ್ಟೆ ಓಡಾಡ್ತಾರೆ ಸ್ನೇಹಿತರೆ. ಪುನಾದಲ್ಲಿ ಗಾಡಿ ಓಡಿಸೋದಂದರೆ ದೊಡ್ಡ ಕಷ್ಟ, ಯಾಕಂದರೆ ಇಲ್ಲಿ ಸ್ಕೂಟಿ, ಆಮೇಲೆ ಇದು ಲೇಡೀಸ್ ಡ್ರೈವಿಂಗ್. ಇಲ್ಲಿ ಬರ್ತಾವ್ರೆ, ಈ ಕಾರ್ನಲ್ಲಿ ಒಬ್ಬರು ಲೇಡೀಸ್ ಇದ್ದಾರೆ. ನನ್ನ ಗಾಡಿ ಆಲ್ರೆಡಿ ಅರ್ಧ ಕ್ರಾಸ್ ಮಾಡಿತ್ತು, ಬಟ್ ಅವರು ನಿಂದ್ರಕ್ಕೆ ತಯಾರಿಲ್ಲ. ಅವರು ಹಂಗೆ ಬರ್ತಾವ್ರೆ, ಹಂಗಾಗಿ ನಾನೇ ನಿಂತು ತೊಗೊಂಡೆ, ಯಾಕಂದರೆ ಹೇಳಕ್ಕೆ ಬರೋಲ್ಲ ಯಾವಾಗ ಟಚ್ ಮಾಡ್ತಾರೆ ಅಂತೇಳಿ. ಸೊ ಇವಾಗ ನಾನು ಒಂದು ಶಾಪಿಂಗ್ ತೊಗೊಂಡೆ, ಮುಗೀತು ಶಾಪಿಂಗ್ ಮಾಡಾಯಿತು. ಇವಾಗ ನಮ್ಮ ಕ್ವಾರ್ಟರ್ಸ್ ಹೋಗ್ತಾಯಿದ್ದೀವಿ ಸ್ನೇಹಿತರೆ. ನೋಡ್ಬೋದು ಇದು ಒಂದು ನಮ್ಮ ಕ್ವಾರ್ಟರ್ಸ್ಗೆ ಹೋಗಿ ರೋಡಿದು. ಆಗಲೇ ನಿಮ್ಗೆ ಹೇಳಿದ್ನಲ್ಲ ಕಾಳಿಬಾರ್ ಮಂದಿರ ಅಂತೇಳಿ, ಆ ಮಂದಿರ ಹತ್ರ ಇದು ಲಿಂಕ್ ಆಗುತ್ತೆ ಹೋಗಿ. ಸೊ ಒಳಗಡೆಯಿಂದ ಬಂದಿದ್ದಕ್ಕೋಸ್ಕರ ಇಲ್ಲೆಲ್ಲ ನಮ್ಗೆ ಹೇಳಿದ್ನಲ್ಲ PRC ಇರಲ್ಲ, ರಿಟೈರ್ಮೆಂಟ್ ಫೌಜಿಗಳು ಇರಲ್ಲ, ರಿಟೈರ್ಮೆಂಟ್ ಆದವರು. ಸೊ ವಯಸ್ಸಾಗೋಯ್ತು, ಮನೇಲಿ ಯಾರು ನೋಡೋಕ್ಕಾಗ್ಲಾರ್ದು ಇಲ್ಲಿ ಬಂದು ಎಲ್ಲ PRCಯಲ್ಲಿ ನಮ್ಮ ಜೀವನ ಕಳೀತಾವ್ರೆ. ಇದೆಲ್ಲ ಕೆಲವರು ಇದರಲ್ಲಿ ಮದುವೆ ಆದವ್ರು ಇದ್ದಾರೆ, ಕೆಲವು ಆಗದೇ ಇರೋರು ಇದ್ದಾರೆ. ಯಾಕಂದ್ರೆ ಸಣ್ಣ ವಯಸ್ಸಿನಲ್ಲಿ ಇರೋಲ್ಲ, ದೊಡ್ಡದವ್ರು ಏನೋ ಒಂದು ಆಕ್ಸಿಡೆಂಟು, ಏನೋ ಒಂದು ಇದರಲ್ಲಿ ತಮ್ಮ ಕಾಲುಗಳು ಕಳ್ಕೊಂಡು ಈ ಲೈಫ್ ಲಾಂಗ್ ವೀಲ್ ಚೇರ್ ಮ್ಯಾಗಿದ್ದವರು. ಸೊ ಅದರಲ್ಲಿ ಅವರಲ್ಲಿ ನಾನು ಒಬ್ಬ ಕೂಡ ಇಲ್ಲಿ. ಸೊ ಅವ್ರು ಇರೋದು ರಿಟೈರ್ಮೆಂಟ್ ಬ್ಲಾಕಲ್ಲಿ, ನಾನು ಇರೋದು ಆನ್ ಡ್ಯೂಟಿ ಬ್ಲಾಕಲ್ಲಿ. ಸೊ ಇದೇ ನೋಡಿರಿ PRC. ಇವರೆಲ್ಲ ರಿಟೈರ್ಮೆಂಟ್, ಇವರೆಲ್ಲ ಕೂತಿದ್ದಾರಲ್ಲ, ಇವರೆಲ್ಲ ರಿಟೈರ್ಡ್ ಆಗಿಬಿಟ್ಟು ಇಲ್ಲಿ ತಮ್ಮ ಜೀವನ ಇಲ್ಲೇ ಕಳೀಬೇಕಂತ ಉಳ್ಕೊಂಡವ್ರು. ಇದು PRC ಅಂತ ಕರೀತಾರೆ, ಪ್ಯಾರಾಪ್ಲೇಜರ್ ಸೆಂಟರ್. ಬಟ್ ಇದು ನಮ್ಮ QMTA ಕ್ವಾರ್ಟರ್ಸ್ ಕ್ಯಾಂಪಸ್ ಏರಿಯಾ. ಇದು ಇಲ್ಲಿ ಆಲ್ರೆಡಿ ಇನ್ನೂ ಸರ್ವಿಸ್ ಮ್ಯಾಗ ಇದ್ದವ್ರಿಗೆ ಇಲ್ಲಿ ನಂಬಲ್ಲಿ ಇಟ್ಕೊಂಡಿರ್ತಾರೆ. ಇದರಲ್ಲಿ ನಾನು ಒಬ್ಬನೇ ವೀಲ್ ಚೇರ್ದು ಯೂಸರು. ಉಳಿದವರು ಎಲ್ಲ ಇಲ್ಲಿ ಒಂದು ಕೈಯೋ ಕಾಲೋ, ಕೆಲವ್ರಿಗೆ 2 ಕಾಲಿಲ್ಲ, ಕೆಲವ್ರು 2 ಕೈ ಇಲ್ಲ, ಆ ಥರ ಎಲ್ಲ ಇಂಜೂರ್ಡ್ ಆದವ್ರು ಇಲ್ಲಿ ಇರೋದು. ಬಟ್ ಅವ್ರು ITI ಮಾಡಿ ಇಲ್ಲ ತಮ್ಮದೇನೋ ಮುಂದಿನ ಲೈಫಿಗೆ ಅಂತೇಳಿ ಇದು ಮಾಡ್ತಾಯಿದ್ದಾರೆ. ಇದು ITI ಕಾಲೇಜ್ ಥರ, ಇದು ನಮ್ಮ ಆರ್ಮಿ ಇದೆ, ಬಟ್ ITI ಕಾಲೇಜು. ಸೊ ಇದು ಕ್ಯಾಂಟೀನ್, ಇದು ಫ್ಯಾಮ್ಲಿ ಇಡ್ಲಾರ್ದವ್ರಿಗೆ ಕ್ಯಾಂಟೀನ್ ಊಟ ಮಾಡ್ಬೋದು. ಇದ್ರ ಪಕ್ಕದಲ್ಲೇ ಸ್ಟೇಡಿಯಂ ಇದೆ ಸ್ನೇಹಿತರೆ. ಇವಾಗ ಹೊಸದು ರೆಡಿ ಮಾಡ್ತವ್ರೆ, ನಮಗೆಲ್ಲ ಫೋರ್ಸು ಇದು ಮಾಡೋಕ್ಕೋಸ್ಕರ ಅಂತೇಳಿ. ನೋಡ್ಬೇಕು ಏನೇನೆಲ್ಲ ಕಲಿಸ್ತಾರೆ ಅಂತೇಳಿ. ಇದು ಮುಂದುಗಡೆ ನಮ್ಮ ಕ್ಲಾಸ್ ರೂಮ್ಗಳು ಸ್ನೇಹಿತರೆ, ITI ಕ್ಲಾಸ್ ರೂಮ್ಗಳು. ಇಲ್ಲಿ ಎಲೆಕ್ಟ್ರಿಷಿಯನ್ನು, ಕೋಪಾ, CHNM, ಡೀಸೆಲ್ ಮೆಕ್ಯಾನಿಕ್, ಫೀಟರ್, ಇಂಥವೆಲ್ಲ ಥರದ ಕೋರ್ಸ್ಗಳಿದೆ ಸ್ನೇಹಿತರೆ. ಸೊ ನಾವು ಪಾರ್ಕಿಂಗ್ ಲ್ಯಾಂಡಿಗೆ ಬಂದಾಯಿತು ಸ್ನೇಹಿತರೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ನನಗೆ ತಿಳಿಸ್ಬೇಕು. ಸೊ ಬಾಯ್, ಎಲ್ಲರೂ ಚೆನ್ನಾಗಿರಿ.